Hi, hello. Once again, welcome to the Legend YouTube channel. NEET 2023 ಎಕ್ಸಾಮಿನೇಷನ್ ಬಗ್ಗೆ ಒಂದು ವೆರಿ ಗುಡ್ ಅಪ್ಡೇಟ್ ರಿಲೀಸ್ ಆಗಿದೆ. ನಿನ್ನೆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವರು ಅಫಿಷಿಯಲ್ ನೋಟಿಫಿಕೇಶನ್ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಅವರು ಡೀಟೇಲ್ ಆಗಿರುವ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಅಪ್ಲಿಕೇಶನ್ ಯಾವಾಗಿಂದ ಸಬ್ಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಹಾಗೆ ಲಾಸ್ಟ್ ಡೇಟ್ ಯಾವಾಗ, ಹಾಗೆ ನೀವೇನಾದರೂ ಕರೆಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಡೇಟ್ಸ್ ಯಾವಾಗ, ಎಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಅಫಿಷಿಯಲ್ ನೋಟಿಫಿಕೇಶನ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಎಸ್, ನೀವೊಂದು ಹೋಮ್ ಪೇಜ್ಗೆ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ಸ್ ಏನಿದೆ ಅದನ್ನು ಕೂಡ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಇದುವರೆಗೂ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಟೆಲಿಗ್ರಾಮ್ ಗ್ರೂಪ್ ಹಾಗೆ ವಾಟ್ಸಪ್ ಕಮ್ಯುನಿಟಿ ಕೂಡ ಇದೆ, ಅಲ್ಲೂ ಕೂಡ ಜಾಯಿನ್ ಆಗಿ ನಿಮಗೆ ಡೀಟೇಲ್ ಆಗಿರುವ ಇನ್ಫಾರ್ಮೇಶನ್ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಸಿಗುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡಿ, ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ನೀಟ್ UG ಅಂತ ಹೇಳಿದೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಮಾರ್ಚ್ 6ನೇ ತಾರೀಕು 2023 ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್ ಇದಾಗಿದೆ. ಎಸ್, ಇಲ್ಲಿ ಮೇನ್ ಆಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ಸ್ ನ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಮೊದಲನೇದು ನಾವು ಮೇನ್ ಆಗಿರುವಂಥ ಇಂಪಾರ್ಟೆಂಟ್ ಮಾತ್ರ ನೋಡ್ತಾ ಹೋಗೋಣ. ಇವಾಗ ಫಸ್ಟ್ ಒನ್, ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ನಿಮಗೆ ಮಾರ್ಚ್ 6ರಿಂದ ಸ್ಟಾರ್ಟ್ ಆಗಿದೆ, ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೂ ಇದೆ? ಮಾರ್ಚ್ 6 to 6 ಏಪ್ರಿಲ್. ನೋಡಿ, ಒಂದು ತಿಂಗಳ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಒಂದು ತಿಂಗಳೊಳಗೆ ನೀವೇನ್ ಮಾಡಬೇಕು? ಯು ವಾಂಟ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಹಾಗೆ ನೆಕ್ಸ್ಟ್, ಲಾಸ್ಟ್ ಡೇಟ್ ಫಾರ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫೀ ಥ್ರೂ ಅ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಹಾಗೆ ನೆಟ್ ಬ್ಯಾಂಕಿಂಗ್ ಮತ್ತು UPI. ನೀವು ಅಮೌಂಟ್ನ ಪೇ ಮಾಡೋದಕ್ಕೆ ನಿಮಗೆ 6ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ ಟು 11:50 PM ವರೆಗೂ ನಿಮಗೆ ಟೈಮ್. ಎಸ್, ಇವಾಗ ಕ್ಯಾಟಗರಿ ವೈಸ್ ಅಮೌಂಟ್ ಫೀ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಜನರಲ್ ಕ್ಯಾಟಗರಿ ಅವರಿಗೆ 1700 rupees ಇದೆ. ಜನರಲ್ ಕ್ಯಾಟಗರಿ ವಿತ್ EWS ಅಥವಾ OBC ಅಥವಾ NCL ಯಾವುದೋ ಒಂದು ಕ್ಯಾಟಗರಿ ನೀವು ಬಿಲಾಂಗ್ ಆಗಿದ್ರಿ ಅಂತ ಹೇಳಿದ್ರೆ 1600 rupees ಇದೆ. ಹಾಗೆ SC ST ಈ ಒಂದು ಕ್ಯಾಟಗರಿ ಅವರಿಗೆ ಇಲ್ಲಿ 1000 rupees ಇದೆ. ಸೆಂಟರ್ಸ್ ಔಟ್ಸೈಡ್ ದ ಇಂಡಿಯಾ ಅವರಿಗೆ 9500 rupees ಇದೆ. ಈ ಅಮೌಂಟ್ ನೀವು ಪೇ ಮಾಡಿ ಜಸ್ಟ್ ವಾಂಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಎಸ್, ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಯು ಮಸ್ಟ್ ರಿಮೆಂಬರ್ ಡೇಟ್ ಆಫ್ ಎಕ್ಸಾಮಿನೇಷನ್ 7th May 2023. ಹಾಗೆ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೊತ್ತಿದೆ. ಡ್ಯೂರೇಷನ್ ಆಫ್ ಟೈಮ್ 200 minutes. ಹಾಗೆ ಟೈಮಿಂಗ್ ಆಫ್ ಎಕ್ಸಾಮಿನೇಷನ್ 2 PM to 5:20 PM. ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದಲ್ಲದೆ ಕೆಲವೊಂದು ಪಾಯಿಂಟ್ಸ್ ಕೂಡ ಇವೆ. ಲ್ಯಾಂಗ್ವೇಜಸ್, ಯಾವ್ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾರೆ, ಹಾಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ಈ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ದಿಸ್ ಈಸ್ ದ ಆಲ್ ಅಬೌಟ್ ದಿಸ್ ವಿಡಿಯೋ. ಈ ಒಂದು PDF ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಅಲ್ಲೂ ಕೂಡ ನೀವೇನು ಮಾಡ್ಬೋದು, ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಏನು ಕ್ಲಾರಿಫಿಕೇಶನ್ ಇದೆ ಅದನ್ನು ಒಂದ್ಸರಿ ನೀವು ಕ್ರಾಸ್ ಚೆಕ್ನ. Okay, this is all about this video. We will meet soon on the next video. Thank you.